Welcome back to our Arivu tutorials, dear friends and students. See, let you attend my classes for easy learning and get a bright future. See, ನಮ್ಮ ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಯಾವ ಥರ ಸೆಂಟೆನ್ಸ್ ಫಾರ್ಮೇಷನ್ ಮಾಡೋದು, ಸಬ್ಜೆಕ್ಟು, ವರ್ಬು, ಆಬ್ಜೆಕ್ಟ್ ಅಂತ ಹೇಳ್ಕೊಟ್ಟಿದೆ ಇನ್ ಡೆಪ್ತ್ ಆಗಿ. ಇಸ್ ಇಟ್ ರೈಟ್? ಸೊ ಇಲ್ಲಿ ಯಾವುದು ಸಬ್ಜೆಕ್ಟ್ ಆಗಿ ಬಳಸ್ಬೋದು ಅನ್ನೋದು ಸಹ ಸಪ್ರೇಟ್ ಕ್ಲಾಸಸಲ್ಲಿ ಹೇಳ್ಕೊಟ್ಟಿದ್ದೀನಿ ನಿಮಗೆ. ಓಕೆ, ಇಲ್ಲಿ ಕೆಲವೊಂದು ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಎಕ್ಸಾಂಪಲ್ಸು ಸಹ ಹೇಳ್ಕೊಟ್ಟಿದ್ದೆ. ಆದರೆ ಕೆಲವೊಂದು ಎಕ್ಸಾಂಪಲ್ಸು ಇನ್ನೂ ಕೊಡಲಿಕ್ಕೆ ಇಷ್ಟಪಡ್ತಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ರಿಕ್ವೆಸ್ಟ್ ರೈಸ್ ಆಯಿತು, ಇನ್ನೂ ಸ್ವಲ್ಪ ಐಡಿಯಾ ಕೊಡಿ ಇದರ ಬಗ್ಗೆ ಬಿಫೋರ್ ಗೋಯಿಂಗ್ ಟು ದ ಟೆನ್ಸ್ ಅಂತೇಳಿ. ಹಾಗಾಗಿ ಸೊ ನಾನು ಹೇಳ್ದಂಗೆ ಇಲ್ಲಿ ಫಸ್ಟು ನಾವು ಸಬ್ಜೆಕ್ಟೇ ಬಳಸೋದು ಮೆಜಾರಿಟಿ ಆಫ್ ದ ಟೈಮ್ಸಲ್ಲಿ. ಹಾಗಂತೇಳಿ ನಾವು ಸಬ್ಜೆಕ್ಟೇ ಬಳಸಿ ಮಾಡಬೇಕಾ ವಾಕ್ಯ ಅಲ್ಲ. ನಾವು ಸಬ್ಜೆಕ್ಟ್ ಹೇಳ್ದಿದ್ರೂ ಅದರ ಇಂಟೆನ್ಷನ್ನು ತೋರಿಸ್ತಾ ಇರುತ್ತೆ ನಾವು ಇನ್ನೊಬ್ಬರಿಗೆ ಹೇಳ್ತಾ ಇರೋದೆ ಅಂಥೇಳಿ. ಈಗ ನಾನು ಸಬ್ಜೆಕ್ಟ್ ಇಲ್ಲದೆ ಒಂದು ಸ್ಮಾಲ್ ಸೆಂಟೆನ್ಸ್ ಹೇಳ್ತೀನಿ, ಕಮ್ ಹಿಯರ್ ಅಂತ ಹೇಳ್ತೀನಿ. ಇಲ್ಲಿ ನಾನು ಸಬ್ಜೆಕ್ಟೇ ಹಾಕಿಲ್ಲ, ಆದರೆ ಇಂಡೈರೆಕ್ಟಾಗಿ ನಾನು ಏನು ಮಾಡ್ತಿದ್ದೀನಿ, ಯಾರನ್ನೋ ಕರಿತಿದ್ದೀನಿ ಅಂತ. ಅಲ್ಲಿ ಯಾರನ್ನೋ ಅಂತ ಬಂತಲ್ಲ ಅಥವಾ ನಿಮ್ಮನ್ನೇ ಅಂತ ಬಂತಲ್ಲ, ಅದೇ ಇಲ್ಲಿ ಸಬ್ಜೆಕ್ಟ್ ಆಗುತ್ತೆ. ಓಕೆ, ಸೊ ಹಾಗಾಗಿ ಅದು ಇಂಡೈರೆಕ್ಟ್ ಆಗಿರ್ಬೋದು, ಡೈರೆಕ್ಟ್ ಆಗಿರ್ಬೋದು. ಯಾವ ಥರ ಸಬ್ಜೆಕ್ಟ್, ವರ್ಬ್ ಮತ್ತು ಆಬ್ಜೆಕ್ಟ್ ಹಾಕಬೇಕಂತ ನಾನು ನಿಮಗೆ ಹೇಳ್ಕೊಟ್ಟಿದ್ದೆ. ಇಲ್ಲಿ ಇನ್ನೂ ಕೆಲವೊಂದು ನೋಡೋಣ. ಸುಮಾ, ಗೆಟ್ ಮೈ ಪ್ಲೇಟ್. ನೋಡಿ, ಸುಮಾ ಅನ್ನೋದು ಸಬ್ಜೆಕ್ಟ್ ಆಯಿತು, ಗೆಟ್ ಅನ್ನೋದು ವರ್ಬ್ ಆಯಿತು, ಹಾಗೆ ಮೈ ಪ್ಲೇಟ್ ಅನ್ನೋದು ಇಲ್ಲಿ ಆಬ್ಜೆಕ್ಟ್ ಆಯಿತು. ಇದೇನಿದು ಮೈ, ಯುವರ್, ದೇಯರಲ್ಲಿ ಸಬ್ಜೆಕ್ಟ್ ಅಂತ ಹೇಳ್ಕೊಟ್ಟಿದ್ದೀರಾ, ಇಲ್ಲಿ ಈ ಥರ ಬರ್ತಿದೆ ಅಂದರೆ ನೋಡಿ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಸ್ಟೂಡೆಂಟ್ಸ್, ಯಾವಾಗಲೂ ಅಷ್ಟೇ ನಾವು ಯಾರ ಬಗ್ಗೆ ಆದರೂ ಮಾತಾಡಬೇಕಾದ್ರೆ ಅಥವಾ ಯಾರ ಹತ್ರ ಆದರೂ ಮಾತಾಡಬೇಕಾದ್ರೆ ಫಸ್ಟು ಅವ್ರನ್ನ ನಾವು ಮುಖ್ಯ ಧ್ಯೇಯವಾಗಿ ಇಟ್ಕೋತೀವಿ. ಏನೋ ಒಂದು ಕೆಲಸನ ಅವ್ರ ಜೊತೆ ಮಾತಾಡ್ತೀವಿ, ಅದನ್ನೇ ವರ್ಬ್ ಅಂತ ಹೇಳೋದು. ಇನ್ನು ಮಿಕ್ಕಿದ್ದೆಲ್ಲನೂ ಆಬ್ಜೆಕ್ಟ್ಗೆ ಸೇರಿಕೊಳ್ಳುತ್ತೆ. ಆಬ್ಜೆಕ್ಟ್ ಅನ್ನೋದು ಪರ್ಸನ್ ಆಗಿರ್ಬೋದು, ಪ್ಲೇಸ್ ಆಗಿರ್ಬೋದು, ಅಥವಾ ಥಿಂಗ್ ಆಗಿರ್ಬೋದು. ಓಕೆ, ಸುಗುಣ, ಟೇಕ್ ಯುವರ್ ಚಾಕೊಲೇಟ್. ಸೊ ಇಲ್ಲಿ ಸುಗುಣ ಅನ್ನೋದು ಸಬ್ಜೆಕ್ಟ್ ಆಯಿತು, ಅಥವಾ ಯು ಹಾಕಿ. ಓಕೆ, ಟೇಕ್ ಅನ್ನೋದು ವರ್ಬ್ ಆಯಿತು, ಯುವರ್ ಚಾಕ್ಲೇಟ್ ಅನ್ನೋದು ಆಬ್ಜೆಕ್ಟ್ ಆಯಿತು. ಪ್ರಿಯಾ, ಮೀಟ್ ದಯರ್ ಫ್ರೆಂಡ್ಸ್. ನೋಡು, ಪ್ರಿಯಾನ್ಗೆ ಹೇಳ್ತಾ ಇರೋದು ಮೀಟ್ ಮಾಡು ಅಂದರೆ ಅವ್ರನ್ನ ನೀನು ಹೋಗಿ ಕಲಿ ಅಂತ ಹೇಳಿ. ಸೊ ಅವರ ಫ್ರೆಂಡ್ಸ್ನ, ಯಾರ ಫ್ರೆಂಡ್ಸು, ಯಾರ ಫ್ರೆಂಡ್ಸು, ನೀವು ಇನ್ನೂ ಬೇಕಾದರೆ ಹೆಸರುಗಳು ಹಾಕ್ಕೊಳ್ಬೋದು. ಸುಮಾಸ್ ಫ್ರೆಂಡ್ಸ್ ಅಂತ ಹೇಳ್ಬೋದು. ಕ್ಲಿಯರ್? ಯು ಸ್ಟ್ಯಾಂಡ್ ನಿಯರ್ ದ ಗೇಟ್. ನೀನು ನಿಂತ್ಕೋ ಗೇಟ್ನ ಹತ್ತಿರ. ನೀನು ಸಬ್ಜೆಕ್ಟ್, ಸ್ಟ್ಯಾಂಡ್ ವರ್ಬ್, ಸೊ ನಿಯರ್ ದ ಗೇಟ್ ಆಬ್ಜೆಕ್ಟ್ ಆಯಿತು. ಓಕೆ, ಇಲ್ಲಿ ತುಂಬ ಸಿಂಪಲ್ಲಾಗಿ ಪ್ರಿಪೊಸಿಷನ್ಸು ಯಾವ ಥರ ಮಾಡಬೇಕು ಅಂತ ಆಲ್ರೆಡಿ ನಿಮ್ಮ ಪ್ರೀವಿಯಸ್ ಕ್ಲಾಸಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಕೆಲವರು ಕೇಳ್ತಾ ಇದ್ರು, ಈಗ ನಾವು ಕನ್ನಡ ಟು ಇಂಗ್ಲೀಷ್ ಬಳಸಬೇಕಾದ್ರೆ ಈಗ ಮಾರುಕಟ್ಟೆಯಿಂದ, ಸ್ಕೂಲಿಂದ, ಈ ಮಾರುಕಟ್ಟೆ, ಸ್ಕೂಲ್ ಅನ್ನೋದು ಈಗಾಗಲೇ ಹೇಳಿದ್ದೀನಿ ಜನರಲ್ ವರ್ಡ್ಸ್. ಅದು ಕನ್ನಡದಲ್ಲಿರ್ಬೋದು, ಇಂಗ್ಲೀಷಲ್ಲಿರ್ಬೋದು, ನಾವು ಅದನ್ನೇ ಹೇಳೋದು, ಅದು ನಿಮಗೆ ಗೊತ್ತಿದೆ ಅಲ್ವಾ? ಇಲ್ಲಿ ಮಾರುಕಟ್ಟೆಯಿಂದ ಅಂತ ಹೇಳ್ಕೊಟ್ಟಿದ್ರಿ, ಇಲ್ಲಿ ಟು ಮಾರ್ಕೆಟ್ ಅಂತ ಹೇಳ್ಕೊಟ್ಟಿದ್ರೆ ಯಾಕೆ ಅಂತೇಳಿ. ಇಂಗ್ಲೀಷ್ ಭಾಷೆ ಇರೋದೇ ಹಾಗೆ. ಓಕೆ, ನಾವು ಕನ್ನಡದಲ್ಲಿ ಮಾತಾಡಬೇಕಾದ್ರೆ ಲಾಸ್ಟಲ್ಲಿ ಹಾಕ್ತೀವಿ ಮಾರುಕಟ್ಟೆಯಿಂದ, ಸ್ಕೂಲ್ ಇಂದ, ಬಸ್ ಸ್ಟ್ಯಾಂಡ್ ಇಂದ ಅಂಥೇಳಿ. ಕರೆಕ್ಟ್ ಅಲ್ವಾ? ಆ ಇಂದನ ಇಂಗ್ಲೀಷಲ್ಲಿ ಮಾಡಬೇಕಾದ್ರೆ ಫಸ್ಟು ತಗೋಬೇಕು. ಟು ಮಾರ್ಕೆಟ್, ಟು ಸ್ಕೂಲ್, ಟು ದ ಬಸ್ ಸ್ಟ್ಯಾಂಡ್. ಓಕೆ, ಇನ್ನು ನಿಮಗೆ ದಾ ಹಾಕೋದು ಗೊತ್ತಿಲ್ಲ, ನಾನು ಹೇಳ್ಕೊಡ್ತೀನಿ. ಈಗ ಸದ್ಯಕ್ಕೆ ನಿಮಗೆ ಅರ್ಥ ಮಾಡಿಸ್ತಿದ್ದೀನಿ ಅಷ್ಟೇ. ಓಕೆ, ಸೊ ಅದೇ ಥರ ಬರೆಯೋಕ್ಕೋಸ್ಕರ ನೋಡಿ, ಕೋಸ್ಕರ, ಗೋಸ್ಕರ ಲಾಸ್ಟಲ್ಲಿ ಬಂತು. ಆದರೆ ಇಲ್ಲಿ ನಾವು ಇಂಗ್ಲೀಷಲ್ಲಿ ರೈಟ್ ಫಾರ್ ಅಂತ ಹೇಳಲ್ಲ, ಫಾರ್ ರೈಟ್ ಅಂತ ಹೇಳ್ತೀವಿ. ಇಸ್ ಇಟ್ ರೈಟ್? ಸೊ ಫ್ರಮ್ಮು ಅಂದರೆ ಇಂದ ಅಂತೇಳಿ. ಈಗಾಗಲೇ ಬ್ಯಾಗ್ನಿಂದ ಹಂಗಂಥೇಳಿ ಬ್ಯಾಗು ಫ್ರಮ್ ಅಂತ ಹೇಳಲ್ಲ, ಫ್ರಮ್ ಬ್ಯಾಗ್ ಅಂತ ಹೇಳ್ತೀವಿ. ಓಕೆ, ಸೊ ನಿನ್ನ ಫ್ರೆಂಡ್ಸ್ ಜೊತೆಗೆ, ನೋಡಿ ಫ್ರೆಂಡ್ಸ್ ಜೊತೆಗೆ ಅಂತ ಬಂತು, ಫಸ್ಟ್ ಒನ್ ವಿತ್ ನಾನು ಹೇಳ್ತಿರೋದು. ಸೊ ಇಲ್ಲಿ ವಿತ್ ಫ್ರೆಂಡ್ಸ್ ಅಂತ ಹೇಳ್ತೀವಿ. ಈ ಥರ ಇಂಗ್ಲೀಷ್ ಭಾಷೆ ಇರೋದೇ ಹಾಗೆ, ನಾವು ಸಹ ಅದೇ ಥರನೇ
ಮಾತಾಡೋದನ್ನು ಮತ್ತು ಪದ ಜೋಡಣೆ ಮಾಡೋದನ್ನು ಕಲಿಬೇಕು ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಸ್ಟೂಡೆಂಟ್ಸ್. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ನೋಡಿ ಇಲ್ಲಿ ಇನ್ನೂ ಕೆಲವೊಂದು ಬೇರೆ ಬೇರೆ ಥರ ವಾಕ್ಯಗಳು ಹೆಂಗೆ ಮಾಡೋದು, ಇನ್ನು ಮೇಯ್ನ್ ಪಿಕ್ಚರ್ ಆಫ್ ದ ಟೆನ್ಸ್ಗೆ ಹೋಗೋಕ್ಕಿಂತ ಮುಂಚೆನೇ ಯಾರ್ಯಾರು ಸಬ್ಜೆಕ್ಟ್ಸ್ ಬಗ್ಗೆ ವರ್ಬ್ಸ್ ಬಗ್ಗೆ ಕ್ಲಿಯರ್ ಆಗಿದೆಯೋ ಅವರು ಇದನ್ನು ತುಂಬ ಸುಲಭವಾಗಿ ಮಾತಾಡೋದು ಅಥವಾ ಮಾತಾಡ್ಲಿಕ್ಕಂತೇಳಿ ಬಳಸ್ಬೋದು. ಬಳಸಿ, ನಾನು ಅದನ್ನೇ ಹೇಳ್ತಿರೋದು, ಯೂಸ್ ಮಾಡಿ, ರೈಟ್ ಆರ್ ರಾಂಗೋ ಯೂಸ್ ಮಾಡ್ತಾ ಇರಿ. ಸೊ ನಿಮ್ಗೇನು ಹಿಂಡಿಸ್ಬೇಕು ಇದರಿಂದ ತಗೊಳ್ಳಿ, ಮತ್ತೆ ರಿಮೈಂಡ್ ಮಾಡಿ ನೋಡಿ, ನಿಮಗೆ ಅರ್ಥ ಆಗುತ್ತೆ ಇದು ಹೀಗೆ ಮಾತಾಡಬೇಕು ಅಂತ ಹೇಳಿ. ಸೊ ಅದನ್ನೇ ಬಳಸೋಕ್ಕೆ ಪ್ರಯತ್ನ ಪಡಿ. ನೆಕ್ಸ್ಟ್, ಆ್ಯನಿ ಸ್ಟಡಿ ಹಾರ್ಡ್ ಫಾರ್ ಯುವರ್ ಗುಡ್ ಮಾರ್ಕ್ಸ್. ನೋಡಿ, ಆ್ಯನಿಗೆ ಹೇಳ್ತಿರೋದು ಕಷ್ಟಪಟ್ಟು ವರ್ಕ್ ಮಾಡು. ಏನಕ್ಕೆ? ಫಾರ್ ಯುವರ್ ಗುಡ್ ಮಾರ್ಕ್ಸ್, ನಿನ್ನ ಗುಡ್ ಮಾರ್ಕ್ಸ್ಗೋಸ್ಕರ. ನೋಡಿ, ಗೋಸ್ಕರ ಅನ್ನೋದಕ್ಕೆ ಫಾರ್ ಆಗ್ತೇನೆ ನಾನು. ಅಥವಾ ಆ್ಯನಿ ಸ್ಟಡಿ ಹಾರ್ಡ್ ಫಾರ್ ಯುವರ್ ಗುಡ್ ರಿಸಲ್ಟ್. ನಾನು ಈಗಾಗಲೇ ಹೇಳ್ಕೊಟ್ಟಿದ್ದೆ, ಸ್ಲ್ಯಾಶ್ ಅಂದರೆ ಆರ್ ಅಂಥೇಳಿ, ಅಂದರೆ ಅಥವಾ ಅಂಥೇಳಿ ಅರ್ಥ ಮಾಡ್ಕೊಳ್ಳಿ ಅಂಥೇಳಿ ಇಲ್ಲಿ ಆ್ಯನಿಗೆ ಹೇಳ್ತಿರೋದು. ಸೊ ನೀನು ಸ್ಟಡಿ ಹಾರ್ಡ್ ಅಂದರೆ ಕಷ್ಟಪಟ್ಟು ಓದು. ಏನಕ್ಕೆ? ಫಾರ್ ಯುವರ್ ಗುಡ್ ರಿಸಲ್ಟ್, ನಿನ್ನ ಒಳ್ಳೆಯ ರಿಸಲ್ಟ್ಗೋಸ್ಕರ, ಫಲಿತಾಂಶಕ್ಕೋಸ್ಕರ ಅಂಥೇಳಿ. ಓಕೆ. ನೆಕ್ಸ್ಟ್, ಪರುಷ್ ಗೋ ವಿತ್ ಮೈ ಫ್ರೆಂಡ್ಸ್ ಟು ಮಾಲ್ ಆರ್ ಮಾರ್ಟ್. ಇಲ್ಲಿ ನಾ ಹೇಳ್ತಿರೋದು ಪರುಷ್ಗೆ, ಗೋ ವಿತ್ ಮೈ ಫ್ರೆಂಡ್ಸ್, ನನ್ನ ಫ್ರೆಂಡ್ಸ್ ಜೊತೆಗೆ ಹೋಗು. ಎಲ್ಲಿಗೆ? ಟು ಮಾಲ್ ಆರ್ ಟು ಮಾರ್ಟ್. ಯಾವುದೋ ಮಾರ್ಟ್ಗೆ, ಡಿ ಮಾರ್ಟ್ಗೆ ಇರ್ಬೋದು, ಇನ್ನೊಂದು ಮಾರ್ಟ್ಗೆ ಇರ್ಬೋದು. ಏನಕ್ಕೆ? ಟು ಪರ್ಚೇಸ್ ಯುವರ್ ಟಿಫನ್ ಬಾಕ್ಸ್. ನೋಡಿ, ಟು ಪರ್ಚೇಸ್ ಅಂದರೆ ನೀನು ಅದನ್ನು ಖರೀದಿ ಮಾಡ್ಕೊಳ್ಳಿಕ್ಕೋಸ್ಕರ. ಏನನ್ನು ಖರೀದಿ ಮಾಡ್ಕೊಳ್ಳೋದು? ಯುವರ್ ಟಿಫನ್ ಬಾಕ್ಸ್. ನೋಡಿ, ಎಷ್ಟು ದೊಡ್ಡ ಸೆಂಟೆನ್ಸೇ ಆಗ್ಬಿಡ್ತು. ಇದನ್ನು ಫ್ಲೂಯೆಂಟಾಗಿ ಹೇಳ್ತಾ ಇದ್ದರೆ ವಿತ್ ಎಕ್ಸ್ಪ್ರೆಷನ್ಸ್ ನೀವು ಇಂಗ್ಲೀಷ್ ಕಲಿತಾ ಇದ್ದೀರಿ ಅಂತಲೇ ಅರ್ಥ. ಸಿ, ಪರುಷ್ ಗೋ ವಿತ್ ಮೈ ಫ್ರೆಂಡ್ಸ್ ಟು ಮಾಲ್ ಟು ಪರ್ಚೇಸ್ ಯುವರ್ ಟಿಫನ್ ಬಾಕ್ಸ್. ನೀವು ಟಿಫನ್ ಬಾಕ್ಸ್ ಜೊತೆಗೆ ಬೇರೆ ಏನಾದರೂ ಹಾಕ್ಕೊಳ್ಳಿ. ಕರೆಕ್ಟ್ ಅಲ್ವಾ? ದೆನ್ ಕಿರಣ್ ಟೇಕ್ ದಿಸ್ ಫ್ರೂಟ್ಸ್ ಪ್ಲೇಟ್. ನೋಡಿ, ಈ ಫ್ರೂಟ್ಸ್ ಅಂದರೆ ಹಣ್ಣುಗಳ ಪ್ಲೇಟನ್ನು ತಟ್ಟೆಯನ್ನು ತೆಗೆದುಕೋ ಫ್ರಮ್ ಮೀ, ನನ್ನಿಂದ, ಆ್ಯಂಡ್ ಗಿವ್ ಇಟ್ ಯುವರ್ ಫಾದರ್, ಮತ್ತು ನಿಮ್ಮ ತಂದೆಗೆ ಕೊಡೋದನ್ನು ಅಂತ ಹೇಳ್ತಿರೋದು. ಸಾಮಾನ್ಯವಾಗಿ ಇದನ್ನೆಲ್ಲನೂ ನಾವು ಮನೆಯಲ್ಲಿ ಮಾತಾಡೋ ಅಂಥದ್ದನ್ನೇ ಹೇಳ್ತಾ ಇದ್ದೇನೆ ಅಲ್ವಾ. ಈಗ ಲಾಸ್ಟ್ ಪ್ರೀವಿಯಸ್ ಕ್ಲಾಸಸಲ್ಲಿ ಜಾಸ್ತಿ ಸ್ಟೂಡೆಂಟ್ಸ್ಗೆ ಸಂಬಂಧಪಟ್ಟಂಥ ವಸ್ತುಗಳನ್ನೇ ಹಾಕಿದ್ದೆ. ಏನು, ಬುಕ್ಸ್ ಇರ್ಬೋದು, ಪೆನ್ನು, ಪೆನ್ಸಿಲು, ಸ್ಟೇಷ್ನರಿ, ಈ ಥರದ್ದು. ಸೊ ಹಾಗಾಗಿ ಇದು ಮನೆಯ ಮಟ್ಟಿಗೆ ಕಾನ್ವರ್ಸೇಷನ್ ಮಾಡಬೇಕಾದ್ರೆ ಯಾವ ಥರ ಯೂಸ್ ಮಾಡ್ಬೋದು ಅಂತ ಸ್ವಲ್ಪ ನನ್ನ ಅಲ್ಪ ಪ್ರಯತ್ನ. ಓಕೆ. ನೆಕ್ಸ್ಟ್, ಯು ವರ್ಕ್ ಹಾರ್ಡ್ ಫಾರ್ ಹಿಮ್ ಅಂದರೆ ನೀನು ಕಷ್ಟಪಡು. ಯಾರಿಗೋಸ್ಕರ? ಅವನಿಗೋಸ್ಕರ. ಫಾರ್ ಹಿಮ್. ಇಲ್ಲ, ನಾನು ಹಿಮ್ಮು ಅಂತ ಹೇಳಲ್ಲ, ಅವಳಿಗೆ ಅಂತ ಹೇಳ್ತೀನಿ. ಹೇಳಿ, ಯು ವರ್ಕ್ ಹಾರ್ಡ್ ಫಾರ್ ಹರ್, ರೈಟ್? ಅಥವಾ ಫಾರ್ ಬೋತ್ ಅಂತ ಹೇಳ್ಬೋದು. ಇಲ್ಲ, ಬೋತ್ ಅಂದರೆ ಏನು? ಜೊತೆಗೆ, ಅಂದರೆ ಅವರಿಬ್ಬರಿಗೂ ಅನ್ನೋ ಥರ ಸೇರುತ್ತೆ. ಅವಳು ಮತ್ತು ಅವನಿಗೆ ಅಂಥೇಳಿ. ಇಲ್ಲ ಮ್ಯಾಮ್, ನಾನು ಬೋತ್ ಹಾಕಲ್ಲ ಅಂತ ಹೇಳಿದ್ರೆ ನೋ ಇಶ್ಯೂಸ್. ಸಿ, ಯು ವರ್ಕ್ ಹಾರ್ಡ್ ಫಾರ್ ಹಿಮ್ ಆ್ಯಂಡ್ ಹರ್. ಅವನು ಮತ್ತು ಅವಳಿಗೋಸ್ಕರ ನೀನು ಕಷ್ಟಪಡು. ಏನಕ್ಕೆ? ಫಾರ್ ದೇಯರ್ ಫ್ಯೂಚರ್, ಅವರ ಭವಿಷ್ಯಕ್ಕೋಸ್ಕರ. ಈ ಥರ ಸೇರಿಸಿ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಸ್ಟೂಡೆಂಟ್ಸ್, ತುಂಬ ಸುಲಭ ಆಗುತ್ತೆ. ನೀವು ಎಂಜಾಯ್ ಮಾಡ್ಬೋದು ಕಲಿಬೇಕಾದ್ರೆ. ಹೌದಲ್ಲ, ನಾನು ಇಂಗ್ಲೀಷ್ ಮಾತಾಡ್ತಿದ್ದೀನಿ ಅಂಥೇಳಿ. ನೆಕ್ಸ್ಟು, ಕುಮಾರ್ ಟುಮಾರೋ ಕಮ್ ವಿತ್ ಅಸ್ ಟು ಕುಂಭಮೇಳ ವಿತ್ ಯುವರ್ ಫಾದರ್. ಈಗಾಗಲೇ ಕುಂಭಮೇಳ ಯಾವ ಥರ ಎಲ್ಲರ ಬಾಯಲ್ಲೂ ಇದೆ ಅಂತ ನಿಮಗೆ ಗೊತ್ತಿದೆ. ಹಾಗಾಗಿ ನೀವು ಅದನ್ನೇ ಬಳಸಬೇಕಾದ್ರೆ ನಿಮಗೂ ಸಂತೋಷ ಆಗುತ್ತೆ. ಓ, ಐ ಲರ್ನ್ಟ್ ಇಂಗ್ಲೀಷ್ ಬಿಟ್ ಅಂಥೇಳಿ, ಅಂದರೆ ಸ್ವಲ್ಪ ಕಲ್ತಿದ್ದೀನಿ ನಾನು ಅಂಥೇಳಿ. ಇಲ್ಲಿ ಕುಮಾರ್ಗೆ ಹೇಳ್ತಿರೋದು. ಟುಮಾರೋ ನೋಡಿ, ಕಾಮ ಹಾಕಿದ್ದೀನಿ ಅಂದರೆ ಅದೇ ಬೇರೆ ವರ್ಡು. ನಾಳೆ ಕಮ್ ವಿತ್ ಅಸ್, ನಮ್ಮ ಜೊತೆಗೆ ಬಾ. ಎಲ್ಲಿಗೆ? ಟು ಕುಂಭಮೇಳ ವಿತ್ ಯುವರ್ ಫಾದರ್, ನಿನ್ನ ತಂದೆಯನ್ನು ಜೊತೆಯಲ್ಲಿ ಕರೆದುಕೊಂಡು ಬಾ ಅಂಥೇಳಿ ಅಲ್ವಾ. ಐ ಹೋಪ್ ಅರ್ಥ ಆಗಿದೆ ಅನಿಸುತ್ತೆ ಈ ಸೆಂಟೆನ್ಸಸ್ಸು. ನೆಕ್ಸ್ಟ್, ಈಗ ಕೆಲವೊಂದು ಅದರ್ ಸೆಂಟೆನ್ಸ್ ಸೇಮ್ ಪ್ರಿಪೊಸಿಷನ್ಸ್ ಜೊತೆಗೇ. ಪ್ರಿಪೊಸಿಷನ್ ಅಂದರೆ ಒಂದು ಯಾವುದಾದ್ರೂ ನಾವು ಹೇಳಬೇಕಾದ್ರೆ ಅದು ವಸ್ತು ಇರ್ಬೋದು, ಪರ್ಸನ್ ಇರ್ಬೋದು, ಅಂದರೆ ಪ್ರಾಪರ್ ನೌನ್ ಇರ್ಬೋದು, ಪ್ರೊನೌನ್ ಇರ್ಬೋದು, ಅದ್ರ ಜೊತೆಗೆ ಇದನ್ನೆಲ್ಲ ಹಾಕ್ಬೋದು. ವಿತ್ ಅಂದರೆ ಜೊತೆಗೆ, ಟು ಅಂದರೆ ಗೆ ಅಂತ ಎಲ್ಲೆಲ್ಲ ಹಾಕ್ತೀವಿ ಅದು ಈಗಾಗಲೇ ನಾನು ಹೇಳಿದೆ ಫಸ್ಟ್ ಸ್ಲೈಡಲ್ಲಿ. ಫಾರ್ ಅಂದರೆ ಗೋಸ್ಕರ,
ಫ್ರಮ್ ಅಂದರೆ ಇಂದ. ಎಸ್, ಕಮ್. ಮನು, ದಿಸ್ ಈಸ್ ಮೈ ಬುಕ್. ದಟ್ ಈಸ್ ಯುವರ್ ಬುಕ್. ನೋಡಿ, ಯಾರೋ ಮನು ಅನ್ನೋನು ಬಂದು ಬುಕ್ ತೊಗೊಳ್ತಾ ಇದ್ದ ಅಂತ ಇಟ್ಕೊಳ್ಳಿ. ಆಗ ನಾವು ಹೇಳುವ, ಏ ಮನು, ದಿಸ್ ಮೈ ಬುಕ್, ಇದು ನನ್ನ ಬುಕ್ಕು. ದಟ್ ಈಸ್ ಯುವರ್ ಬುಕ್, ನೋಡು ಅಲ್ಲಿದೆ ನಿನ್ನ ಬುಕ್ಕು ಅಂತ ಹೇಳ್ಬೋದು. ಓಕೆ. ನೆಕ್ಸ್ಟು ತಿಲಕ್, ಕಮ್ ವಿತ್ ಅಸ್ ಫ್ರಮ್ ಬಸ್ ಸ್ಟ್ಯಾಂಡ್ ಟು ಮೈಸೂರು ಪ್ಯಾಲೇಸ್. ನೋಡಿ, ತಿಲಕ್ಗೆ ಹೇಳ್ತಾ ಇರೋದು, ನಮ್ಮ ಜೊತೆ ಬಾ, ಕಮ್ ವಿತ್ ಅಸ್. ಎಲ್ಲಿಂದ? ಬಸ್ ಸ್ಟ್ಯಾಂಡಿಂದ. ನೀನೇನು ನಾವು ಯಾವಾಗಾದ್ರು ಮಾತಾಡ್ಬೇಕಾದ್ರೆ ಹೇಳ್ತೀವಲ್ಲ, ಏನು ಮನೆಗೇನು ಬರೋದು ಬೇಡ, ಲೇಟಾಗುತ್ತೆ, ಬಸ್ ಸ್ಟ್ಯಾಂಡಿಂದಲೇ ಹೋಗೋಣ ಅಂತ ಹೇಳ್ತೀವಲ್ಲ, ಕರೆಕ್ಟಾ? ಅದೇ ಥರ ಇಲ್ಲಿ ತಿಲಕ್, ಕಮ್ ವಿತ್ ಅಸ್, ನಮ್ಮ ಜೊತೆ ಬಾ, ನಮ್ಮ. ಓಕೆ. ಫ್ರಮ್ ಬಸ್ ಸ್ಟ್ಯಾಂಡ್, ಎಲ್ಲಿಂದ? ಫ್ರಮ್ ಬಸ್ ಸ್ಟ್ಯಾಂಡಿಂದ. ಎಲ್ಲಿಗೆ? ಟು ಮೈಸೂರು ಪ್ಯಾಲೇಸ್. ನೋಡು ಯಾವ ಥರ ಮಾಡ್ಬೋದಂತ ಗೊತ್ತಾಯ್ತಲ್ಲ. ನೆಕ್ಸ್ಟ್ ಚಿರು, ಸಿಟ್ ವಿತ್ ಅಸ್, ನಮ್ಮ ಜೊತೆ ಕೂತ್ಕೋ. ಏನಕ್ಕೆ? ಫಾರ್ ಗಣೇಶ್ ಪೂಜಾ. ಗಣೇಶ್ ಪೂಜೆಗೋಸ್ಕರ ನಮ್ಮ ಜೊತೆ ಕೂತ್ಕೋ ಚಿರು. ಇಲ್ಲ, ನಾವು ಗಣೇಶ್ ಪೂಜಾ ಬೇಡ ಮ್ಯಾಮ್, ಬೇರೆ ಏನಾದರೂ ಹಾಕೋತೀವಿ. ಬೈ ಆಲ್ ಮೀನ್ಸ್ ಯು ಕ್ಯಾನ್ ಆ್ಯಡ್ ದ ವರ್ಡ್ಸ್. ಚಿರು, ಸಿಟ್ ವಿತ್ ಅಸ್ ಫಾರ್ ಲಂಚ್ ಅಂತ ಹೇಳಿ. ಚಿರು, ಸಿಟ್ ವಿತ್ ಅಸ್ ಫಾರ್ ಸ್ನ್ಯಾಕ್ಸ್ ಅಂತ ಹೇಳಿ, ಫಾರ್ ಟೀ ಅಂತ ಹೇಳಿ. ಇಸ್ ಇಟ್ ರೈಟ್? ಈ ಥರ ನೀವು ಯಾವುದು ಬೇಕಾದ್ರೂ ಬಳಸೋಕ್ಕೆ ಪ್ರಯತ್ನ ಪಡ್ಬೋದು. ನೆಕ್ಸ್ಟು ಪ್ರೇಮ್, ಸ್ಪೀಕ್ ವಿತ್ ಮೀ, ನನ್ನ ಜೊತೆ ಮಾತಾಡು. ಅಥವಾ ಸ್ಪೀಕ್ ವಿತ್ ಅಸ್, ನಮ್ಮ ಜೊತೆ ಮಾತಾಡು. ಏನಕ್ಕೆ? ಟು ಇಂಪ್ರೂವ್ ಯುವರ್ ಇಂಗ್ಲೀಷ್. ಏನಕ್ಕೆ? ಇಂಪ್ರೂವ್ ಮಾಡಿಕೊಳ್ಳಿಕ್ಕೆ. ಕೆ ಬಂತು ನೋಡಿ, ಅದಕ್ಕೆ ಅಲ್ಲಿ ಟು ಹಾಕಿದೆ. ಟು ಇಂಪ್ರೂವ್ ಯುವರ್ ಇಂಗ್ಲೀಷ್, ನಿನ್ನ ಇಂಗ್ಲೀಷ್ನ ಇಂಪ್ರೂವ್ ಮಾಡಿಕೊಳ್ಳಿಕ್ಕೆ. ಫಾರ್ ಯುವರ್ ಬ್ರೈಟ್ ಫ್ಯೂಚರ್. ನೋಡಿ, ಪ್ರತಿ ಒಂದರಲ್ಲೂ ಇಂಗ್ಲೀಷ್ ವರ್ಡ್ನ ಹುಡುಕಿ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಆಟೋಮೆಟಿಕ್ಕಾಗಿ ಕಲಿತಾ ಹೋಗ್ತೀರಾ. ಸೊ ಇಲ್ಲಿ ಪ್ರೇಮ್ಗೆ ಹೇಳ್ತಿರೋದು, ಸ್ಪೀಕ್ ವಿತ್ ಮೀ ಆರ್ ಸ್ಪೀಕ್ ವಿತ್ ಅಸ್ ಟು ಇಂಪ್ರೂವ್ ಯುವರ್ ಇಂಗ್ಲೀಷ್ ಫಾರ್ ಯುವರ್ ಬ್ರೈಟ್ ಫ್ಯೂಚರ್. ನೋಡಿ, ಅಲ್ಲಿ ಎಲ್ಲೆಲ್ಲಿಗೆ ಕೆ ಬಳಸಿದ್ದೀನೋ, ಗೋಸ್ಕರ ಬಳಸಿದ್ದೀನೋ, ಅಲ್ಲಿ ಟು, ಫಾರ್, ವಿತ್ ಯಾವ ಥರ ಬಳಸಿದ್ದೀನಿ ಅಂತ ಗಮನಿಸಿ. ಕ್ಲಿಯರ್? ನೋಡಿ, ಇಲ್ಲಿ ವಿತ್ ಒಂದೇ ಸೆಂಟೆನ್ಸಲ್ಲಿ, ಆ ಪ್ರೇಮ್ ಸೆಂಟೆನ್ಸ್ ನೋಡಿ, ವಿತ್ ಇದೆ, ಟು ಇದೆ, ಫಾರ್ ಇದೆ, ಎಷ್ಟೊಂದು ಅಲ್ಲಿ ನೌನು ಅಂದರೆ ಪ್ರಾಪರ್ ನೌನು ಕೊಟ್ಟಿದ್ದೀನಿ, ಪ್ರೋನೌನು ಕೊಟ್ಟಿದ್ದೀನಿ. ಈ ಥರ ಪದ ಜೋಡಣೆ ಮಾಡಿ ಮಾತಾಡಲಿಕ್ಕೆ ದಯವಿಟ್ಟು ಪ್ರಯತ್ನ ಪಡಿ. ಝರೀನಾ, ಆಸ್ ಪರ್ಮಿಷನ್ ವಿತ್ ಯುವರ್ ಫಾದರ್. ಝರೀನಾಗೆ ಹೇಳ್ತಿರೋದು, ಪರ್ಮಿಷನ್ ಕೇಳು. ಆಸ್ಕ್ ಅಂತ ಕೇಳು. ಈಗಾಗಲೇ ನಾನು ರೀಲ್ಸಲ್ಲಿ ಕೊಟ್ಟಿದ್ದೀನಿ ಇದು ಮೀನಿಂಗ್ಸು, ನೋಡ್ಕೊಳ್ಳಿ. ನಾನು ಬೇಕಂತ ಅದರಿಂದಲೇ ತೊಗೊಂಡು ಹಾಕಿದ್ದೀನಿ, ಯಾಕಂದರೆ ನಿಮಗೆ ಹೈಲೈಟ್ ಮಾಡ್ಬೋದಲ್ಲ, ಈ ಥರ ಕಲಿತಾ ಹೋಗಿ ಅಂಥೇಳಿ. ಸೊ ಆಸ್ಕ್ ಪರ್ಮಿಷನ್ ವಿತ್ ಯುವರ್ ಫಾದರ್. ಪರ್ಮಿಷನ್ ಕೇಳು. ಯಾರ ಜೊತೆಯಲ್ಲಿ? ನಿಮ್ಮ ತಂದೆ ಜೊತೆಯಲ್ಲಿ. ಏನಕ್ಕೆ? ಟು ಗೋ, ಹೋಗೋಕ್ಕೆ. ಎಲ್ಲಿಗೆ? ಟು ದಿ ಮಾಲ್ ವಿತ್ ಹಸ್. ಅಂದರೆ ಝರೀನಾಗೆ ಹೇಳ್ತಿರೋದು, ಆಸ್ ಪರ್ಮಿಷನ್ ವಿತ್ ಯುವರ್ ಫಾದರ್ ಟು ಗೋ ಟು ದ ಮಾಲ್ ವಿತ್ ಅಸ್ ಅಂತ. ಅಂದರೆ ಝರೀನಾ ಕೇಳು ಪರ್ಮಿಷನ್ನ ನಿನ್ನ ತಂದೆಯ ಜೊತೆಗೆ. ಎಲ್ಲಿಗೆ ಹೋಗಲಿಕ್ಕೆ? ಎಲ್ಲಿಗೆ ಹೋಗಲಿಕ್ಕೆ? ಮಾಲ್ಗೆ. ವಿತ್ ಅಸ್, ನಮ್ಮ ಜೊತೆಗೆ ಅಂತೇಳಿ. ಐ ಹೋಪ್ ಈ ಸ್ಲೈಡು ಅರ್ಥ ಆಗಿದೆ ಅನಿಸುತ್ತೆ. ನೆಕ್ಸ್ಟ್ ಸುಪ್ರಿಯಾ, ಸ್ಟಡಿ ವೆಲ್ ಫಾರ್ ಯುವರ್ ಹೈ ಸ್ಕೋರ್ ಆ್ಯಂಡ್ ಟು ಗೆಟ್ ಗುಡ್ ಕಾಲೇಜ್ ಅಡ್ಮಿಷನ್. ಈಗ ಮಕ್ಕಳಿಗೆ ಹೇಳ್ತಾ ಇರ್ತೀವಿ, ನೀನು ಚೆನ್ನಾಗಿ ಓದಿದ್ರೆ ಒಳ್ಳೆ ಕಾಲೇಜಲ್ಲಿ ಅಡ್ಮಿಷನ್ ಸಿಗುತ್ತೆ, ಸ್ಕೋರ್ ಮಾಡು ಅಂಥೇಳಿ, ಕಷ್ಟಪಟ್ಟು ಓದು ಅಂಥೇಳಿ ಮೋಟಿವೇಟ್ ಮಾಡಲಿಕ್ಕೆ ಹೇಳ್ತಾ ಇರ್ತೀವಿ. ಅದೇ ಥರ ಇಲ್ಲಿ ಸುಪ್ರಿಯಾಗೆ ಹೇಳ್ತಿರೋದು, ಸ್ಟಡಿ ವೆಲ್, ಚೆನ್ನಾಗಿ ಓದು. ನೋಡಿ, ವೆಲ್ ಅನ್ನೋದು ಗುಡ್ ಅಂದರೆ ಚೆನ್ನಾಗಿ ಅನ್ನೋ ಥರ ಬರುತ್ತೆ. ಏನಕ್ಕೆ? ಫಾರ್ ಯುವರ್ ಹೈ ಸ್ಕೋರ್, ನಿನ್ನ ಹೈ ಸ್ಕೋರಿಗೋಸ್ಕರ. ಆ್ಯಂಡ್ ಇಲ್ಲಿ ನಾನು ಹೇಳಿದೆ ನಿಮಗೆ, ಎರಡು ಸೆಂಟೆನ್ಸ್ ಹಾಕೋಕ್ಕಿಂತ ಮುಂಚೆ ಆ್ಯಂಡ್ ಅನ್ನೋದನ್ನು ಸೇರಿಸಿ ಅಂಥೇಳಿ. ಟು ಗೆಟ್ ಗುಡ್ ಕಾಲೇಜ್ ಅಡ್ಮಿಷನ್, ನಿನಗೆ ಗುಡ್ ಕಾಲೇಜಸಲ್ಲಿ ಅಡ್ಮಿಷನ್ ಸಿಗುತ್ತೆ, ಅಂದರೆ ಒಳ್ಳೆ ವೆಲ್ ರೆಪ್ಯೂಟೆಡ್ ಕಾಲೇಜಸಲ್ಲಿ ನಿನಗೆ ಅಡ್ಮಿಷನ್ ಸಿಗುತ್ತೆ ಸುಪ್ರಿಯಾ, ನೀನು ಓದು ಅಂಥೇಳಿ. ಈ ಥರ ಪದ ಜೋಡಣೆ ಮಾಡ್ತಾ ಹೋಗಿ. ನೆಕ್ಸ್ಟ್ ಕಮಲ. ಇಲ್ಲಿ ನೋಡಿ, ಎರಡು ಸೆಂಟೆನ್ಸ್ನ ನಾನು ಹತ್ರ ಕೊಟ್ಟಿದ್ದೀನಿ. ಏನಕ್ಕೆ ಅಂದರೆ ನಾನು ಹೇಳ್ತೀನಿ. ಕಮಲಾಗೆ ಹೇಳ್ತಿರೋದು, ಕ್ಲೀನ್ ದಿಸ್ ರೂಮ್ ಫಾರ್ ಅವರ್ ಗೆಸ್ಟ್. ನಮ್ಮ ಅತಿಥಿಗೋಸ್ಕರ ಈ ರೂಮ್ನ ಕ್ಲೀನ್ ಮಾಡು. ಈ ರೂಮ್ನ, ಈ ಅಂತ ಹೇಳಿದ್ರೆ ದಿಸ್, ನಿಮ್ಗೆ ಹೇಳಿದ್ದೀನಿ, ಇದು ಅಷ್ಟೇ ಅಲ್ಲ, ಈ ಅಂತ ಹೇಳಲಿಕ್ಕೂ ಆಗುತ್ತೆ ಅಂಥೇಳಿ. ಆರ್ ಅಂತ ಕೊಟ್ಟಿದ್ದೀನಿ. ಅಥವಾ ಹಿಂಗೆ ಹೇಳಿ, ಕಮಲ
ಹೆಲ್ಪ್ ಮೀ ಟು ಕ್ಲೀನ್. ನೋಡಿ, ಹೆಲ್ಪ್ ಮೀ ಅದು ನಿಮ್ಗೆ ಈಗಾಗಲೇ ಫಸ್ಟು ಫ್ಯೂ ಕ್ಲಾಸಸಲ್ಲಿ ಹೇಳ್ಕೊಟ್ಟಿದ್ದೀನಿ, ಹೆಲ್ಪ್ ಮೀ ಯಾವ ಥರ ಹಾಕೋದಂತೇಳಿ. ಹೆಲ್ಪ್ ಮೀ, ನನಗೆ ಸಹಾಯ ಮಾಡು. ಏನಕ್ಕೆ? ಟು ಕ್ಲೀನ್, ಕ್ಲೀನ್ ಮಾಡೋಕ್ಕೆ. ಏನನ್ನು? ದಿಸ್ ಹಾಲ್, ಈ ಹಾಲ್ನ. ಏತಕ್ಕೋಸ್ಕರ? ಫಾರ್ ಫೆಸ್ಟಿವಲ್. ಕ್ಲಿಯರ್? ನೋಡಿ ಎಷ್ಟು ನೀಟಾಗಿ. ಅದೇ ಥರ ನೀವು ಪ್ರಯತ್ನ ಪಡಿ, ಬೇರೆ ಬೇರೆ ವರ್ಡ್ಸ್ನ ಹಾಕಿ. ನಾನು ನಿಮ್ಗೆ ಈಗಾಗಲೇ ಏನು ಹೈಲೈಟ್ ಮಾಡಿದ್ದೀನಿ, ಅಲರ್ಟ್ ಮಾಡಿದ್ದೀನಿ, ಆ ವರ್ಡ್ಸು ಹಾಕಿ. ನಿಮ್ಮ ಸರೌಂಡಿಂಗ್ನ ನೋಡಿ, ಯಾವ ಥರ ನಾನು ಪದ ಜೋಡಣೆ ಮಾಡ್ಕೋಬೋದಂತ ನಿಮ್ಗೆ ಐಡಿಯಾ ಬರುತ್ತೆ. ನೆಕ್ಸ್ಟು ನಾನು ಮೇನ್ ಟೆನ್ಸ್ ಇದೆಯಲ್ಲ, ಅದಕ್ಕೆ ಕರ್ಕೊಂಡು ಹೋದಾಗ ನಿಮ್ಮ ಸರೌಂಡಿಂಗ್ನ ಅಬ್ಸರ್ವ್ ಮಾಡೋದು ತುಂಬ ಅತಿ ಅವಶ್ಯಕ. ಇಟ್ ಈಸ್ ವೆರಿ ವೆರಿ ಎಸೆನ್ಷಿಯಲ್ ಟು ಅಬ್ಸರ್ವ್ ಯುವರ್ ಸರೌಂಡಿಂಗ್ಸ್. ಕ್ಲಿಯರ್? ಇಟ್ ಮೈಟ್ ಬಿ ಯುವರ್ ಹೋಮ್, outside, or at your duty point, anything else. Clear? Yes. ಸೊ ಇಲ್ಲಿ 2 ಕಮಲ ಬಗ್ಗೆ ಮಾಡಿರುವಂಥ ಸೆಂಟೆನ್ಸ್ ನಿಮ್ಗೆ ಅರ್ಥ ಆಗಿದೆ ಅನಿಸುತ್ತೆ. ನೆಕ್ಸ್ಟ್ ಅಪೂರ್ವ, ಕಮ್ ಹಿಯರ್. ಟೇಕ್ ಯುವರ್ ಬ್ರೇಕ್ಫಾಸ್ಟ್ ಆ್ಯಂಡ್ ಗೋ ಟು ಯುವರ್ ರೂಮ್ ಟು ಸ್ಟಡಿ. ನೋಡಿ, ಅಪೂರ್ವಾಗಿ ಹೇಳ್ತಿರೋದು. ಕಮ್ ಹಿಯರ್, ಬಾ ಇಲ್ಲಿ. ಟೇಕ್ ಯುವರ್ ಬ್ರೇಕ್ಫಾಸ್ಟ್, ನಿನ್ನ ಬ್ರೇಕ್ಫಾಸ್ಟ್ನ ತಗೋ, ತಿಂಡಿನ ತಗೋ. ಆ್ಯಂಡ್ ಮತ್ತು ಗೋ ಟು ಯುವರ್ ರೂಮ್, ನಿನ್ನ ರೂಮಿಗೆ ಹೋಗು. ಏನಕ್ಕೆ? ಟು ಸ್ಟಡಿ. ಏನಕ್ಕೆ? ಸ್ಟಡಿಗೆ. ಗೆ ಬಂತಲ್ಲ, ಟು ಹಾಕಿದ್ದೀನಿ. ಈ ಥರ ಅಪೂರ್ವವಾಗಿ ನಾವು ಹೇಳ್ತಾ ಇರೋದು. ಕ್ಲಿಯರ್? ನೆಕ್ಸ್ಟ್, ಆಲ್ಬರ್ಟ್, ಓಪನ್ ಯುವರ್ ಬ್ಯಾಗ್ ಆ್ಯಂಡ್ ಟೇಕ್ ಔಟ್ ಯುವರ್ ಟಿಫನ್ ಬಾಕ್ಸ್ ಟು ಕ್ಲೀನ್. ಆಲ್ಬರ್ಟ್ಗೆ ಹೇಳ್ತಿರೋದು. ನೋಡಿ, ಎಲ್ಲಿ 3 ತರಹದ ಪದ ಜೋಡಣೆ ಮಾಡಿದ್ದೀನಿ. ಅಂದರೆ ಸ್ಮಾಲ್ ಪೆಟ್ಟಿ ಸೆಂಟೆನ್ಸ್ನೇ 3 ಆ್ಯಡ್ ಮಾಡಿದ್ದೀನಿ. ಆಲ್ಬರ್ಟ್ಗೆ ಹೇಳ್ತಾ ಇರೋದು. ಓಪನ್ ಯುವರ್ ಬ್ಯಾಗ್, ನಿನ್ನ ಬ್ಯಾಗ್ನ ಓಪನ್ ಮಾಡು. ಆ್ಯಂಡ್ ಟೇಕ್ ಔಟ್ ಯುವರ್ ಟಿಫನ್ ಬಾಕ್ಸ್, ನಿನ್ನ ಟಿಫನ್ ಬಾಕ್ಸ್ನ ತೆಗಿ ಹೊರಗಡೆ. ಮಕ್ಕಳಿಗೆ ಹೇಳ್ತೀವಲ್ಲ ನಾವು ಸ್ಕೂಲಿಂದ ಬಂದ ತಕ್ಷಣ, ಆ ಥರ. ಏನಕ್ಕೆ? ಟು ಕ್ಲೀನ್. ಕ್ಲಿಯರ್? ಸೊ ಈ ಥರ ನೀವು ಸಹ ಯಾವುದು ವರ್ಬ್ಸ್ ಸಿಕ್ಕತ್ತೋ ನಿಮಗೆ, ಅದನ್ನೆಲ್ಲನೂ ನೀವು ಪದ ಜೋಡಣೆ ಮಾಡ್ತಾ ಹೋದರೆ ನಿಮಗೆ ಬಹಳ ಸುಲಭ ಆಗುತ್ತೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎನ್ಕರೇಜ್ ಮಾಡಿ. ಫರ್ದರ್ ಕ್ಲಾಸಸ್ಸು ಮಾಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ನಿಮ್ಗಳಿಂದ ಹೆಲ್ಪ್ ಆಗಿದೆ ಅಂತಲೇ ತಿಳ್ಕೊಳ್ತೀನಿ ನಾನು. ಓಕೆ, ನೆಕ್ಸ್ಟ್, ಇದು ನಾನು ನಿಮಗೆ 3 ಕ್ಲಾಸಸ್ಸಿಂದ ತೋರಿಸ್ತಾ ಬಂದಿದ್ದೀನಿ. ದಯವಿಟ್ಟು ಈ ಪದಗಳನ್ನ ಗಮನಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿ. ನಾವು ಟೈಪ್ಸ್ ಆಫ್ ಟೆನ್ಸ್ಗೆ ಹೋಗ್ತಿದ್ದೀವಿ. ಅಂದರೆ ಈಗಿದ್ದಿದ್ದೇನು ಅಂದರೆ, ಈಗಿದ್ದಿದ್ದು ಪ್ರೆಸೆಂಟ್ ಟೆನ್ಸೇ, ಅಂದರೆ ಇವಾಗಿನಿಗೆ ಸಂಬಂಧಪಟ್ಟಿರೋದೆ. ಕಣ್ಮುಂದೆ, ಕಮ್ ಹಿಯರ್, ಗೋ ದೇರ್, ಈ ಥರದ್ದೆಲ್ಲ ಹೇಳ್ಕೊಟ್ಟೆ. ಈಗ ಪ್ಯೂರಾಗಿ ಹೋಗ್ತಾ ಇದ್ದೀವಿ ನಾವು ನೆಕ್ಸ್ಟ್ ಕ್ಲಾಸಸ್ಸಿಂದ. ಅದೇನೆಂದರೆ ಪಾಸ್ಟ್ ಟೆನ್ಸ್, ಅಂದರೆ ಭೂತಕಾಲ, ದೆನ್ ಪ್ರೆಸೆಂಟ್ ಟೆನ್ಸ್, ವರ್ತಮಾನ ಕಾಲ, ದೆನ್ ಫ್ಯೂಚರ್ ಟೆನ್ಸ್, ಭವಿಷ್ಯತ್ ಕಾಲ. ಫಸ್ಟು ನಾವಿಲ್ಲಿ ಹೋಗ್ತಾ ಇರೋದೇ ಪ್ರೆಸೆಂಟ್ ಟೆನ್ಸು. ನೀವು ಪ್ರೆಸೆಂಟ್ ಟೆನ್ಸ್ನ ಚೆನ್ನಾಗಿ ಕಲ್ತ್ಕೊಂಡ್ರೆ ಆಬ್ವಿಯಸ್ಲಿ ನಿಮಗೆ ಬೇರೆದು ಯಾವ ಥರ ಮಾಡೋದಂತೇಳಿ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ, ಈ ಪ್ರೆಸೆಂಟ್ ಟೆನ್ಸಲ್ಲಿ 4 ವಿಧ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಯಸ್, ಪ್ರೆಸೆಂಟ್ ಪರ್ಫೆಕ್ಟ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್. ಇದೇನಿದು? ನೀವು ಏನು ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ಜಸ್ಟ್ ಆ ಪದಗಳನ್ನ ಗಮನದಲ್ಲಿ ಇಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ ಡಿಯರ್ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್.